ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಾವು ತೆಗೆದುಕೊಂಡಾಗ ಭೂಮಿಗೆ ಹತ್ತಿರ ಇರುವಂತದ್ದು ಅದು ಸೂರ್ಯ. ಏನು ಗ್ರಹಗಳು ಇದಾವಲ್ಲ ಅದು ನಮ್ಮ ಸೂರ್ಯನಿಗೆ ಸಂಬಂಧಪಟ್ಟಂತ ಒಂದು ಫ್ಯಾಮಿಲಿ. ಇದೇ ರೀತಿ ನಕ್ಷತ್ರಗಳು ಬೇಕಾದಷ್ಟು ಇದಾವೆ, ನಾವು ಊಹೆ ಮಾಡ್ಬೋದು. ನೋಡಿ, ಭೂಮಿ ಇರ್ಬೋದು, ಮಂಗಳ ಇರ್ಬೋದು, ಚಂದ್ರ, ಉಪಗ್ರಹ, ಈ ತರ ಎಲ್ಲಾ ಗ್ರಹಗಳು ಕೂಡ ಇದರಡಿಯಲ್ಲಿ ಬರುತ್ತದ್ದು, ಸೂರ್ಯನ ಇದರಲ್ಲಿ ಬರುತ್ತದ್ದು. ಇದೇ ತರದ ನಕ್ಷತ್ರಗಳು ಬೇಕಾದಷ್ಟು ಇದ್ದಾವಲ್ಲ, ಅವಕ್ಕೂ ಕೂಡ ಈ ತರ ಒಂದು ಫ್ಯಾಮಿಲಿ ಇರ್ಬೋದೇನೋ ಅನ್ನೋ ಒಂದು ನಮಗೆ ನಾವು ಊಹೆ ಮಾಡ್ಕೋಬಹುದು. ಇರ್ಬೋದೇನೋ ಗೊತ್ತಿಲ್ಲ. ಅದು ಮುಂದಿನ ದಿನಗಳಲ್ಲಿ ವಿಜ್ಞಾನಿಗಳು ಅದನ್ನು ನಿರಂತರವಾಗಿ, ಈಗ ವಿಜ್ಞಾನ ಅಂದ್ರೆ ಏನು, ರಿಸರ್ಚ್ ಮಾಡ್ತಾನೆ ಇರ್ತಾರೆ, ಸತತವಾಗಿ ಕನ್ಫರ್ಮ್ ಮಾಡ್ತಾನೆ ಇರ್ತಾರೆ, ಕನ್ಫರ್ಮೇಟಿವ್ ಟೆಸ್ಟ್ ಇವೆಲ್ಲ ಅವ್ರು ಮಾಡ್ತಾ ಇರ್ತಾರೆ. ಹಾಗಾಗಿ ನೀವೆಲ್ಲ ವಿದ್ಯಾರ್ಥಿಗಳು ವೈಜ್ಞಾನಿಕ ಮನೋಭಾವನೆ ಬೆಳೆಸ್ಕೊಳ್ಳಿ. ಇವತ್ತಿನ ದಿವಸ ನೀವು ನೋಡ್ತಾ ಇದೀವಲ್ಲ, ನಮ್ಮ ದಿನನಿತ್ಯ ನಾವು ಜೀವನದಲ್ಲಿ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಸ್ಮಶಾನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ರಾತ್ರಿ ಹೊತ್ತು ಅಮಾವಾಸ್ಯೆ ದಿವಸ ಅಲ್ಲಿ ದೆವ್ವಗಳಿರ್ತವೆ, ಕೊಳ್ಳಿ ದೆವ್ವಗಳಿರ್ತವೆ ಅಂತ ನಾವು ಮಾತಾಡ್ತೀವಿ. ಸಾಮಾನ್ಯವಾಗಿ ನಾವು ವಿದ್ಯಾರ್ಥಿಯಾಗಿದ್ದಂಥ ಸಂದರ್ಭದಲ್ಲಿ ಈ ತರದ ನಮ್ಮ ಅನುಭವಗಳು ನಮ್ಮ ಊರುಗಳಲ್ಲಿ ಬಾಲ್ಯ ಜೀವನದಲ್ಲಿ ನೆನೆಸ್ಕೊಂಡಾಗ ಅಲ್ಲಿ ತಂದೆ ತಾಯಿ ಇರ್ಬೋದು, ಇನ್ಯಾರು ಊರಲ್ಲಿ ಮಾತಾಡ್ತಾ ಇರ್ತಾರೆ ಸಾಮಾನ್ಯವಾಗಿ, ಅಲ್ಲಿ ಸ್ಮಶಾನ ಇದೆ, ಅಲ್ಲಿ ದೆವ್ವಗಳಿದ್ದಾವೆ, ಅಲ್ಲಿ ಹೋಗ್ಬಾರ್ದು ಅಂತ ಹೆದರ್ತಾ ಇದ್ರು ನಮಗೆ. ಎಲ್ಲೋ ಒಂದ್ ಕಡೆ ಬೆಂಕಿ ಕಾಣ್ತಾ ಇತ್ತು ಅಲ್ಲಿ. ಬಟ್ ನಿಮಗೆ ಗೊತ್ತಿರ್ಬೋದು, ಅಲ್ಲಿ ಹ್ಯೂಮನ್ ಬಾಡಿ ಬರ್ನ್ ಆಗಿ ಬಿಡುತ್ತೆ, ಬೋನ್ಸ್ಗಳು ಇರ್ತವೆ, ಬೋನ್ಸ್ ಅಲ್ಲಿ ಫಾಸ್ಫರಸ್ ಇರುತ್ತೆ, ರಂಜಕ ಅಂತ ನಾವು ನೀವೆಲ್ಲ ಪಾಠದಲ್ಲಿ ಕೇಳಿದ್ರಿ. ಅದು ಇದು ಇದಕ್ಕೆ ವಾತಾವರಣದಲ್ಲಿರ್ತಕ್ಕಂಥ ಗಾಳಿಯೊಂದಿಗೆ ಸಂಪರ್ಕಿಸಿ ಏನಾಗುತ್ತೆ, ಬೆಳಕು ಉರಿತಾ ಇರ್ತದೆ. ಅದು ನಾವೇನಂತ ತಿಳ್ಕೊಂಡಿರ್ತೀವಿ, ಅಲ್ಲಿ ಏನೋ ದೆವ್ವ ಇದೆ, ಕೊಳ್ಳಿ ದೆವ್ವ. ಈ ತರದ ವೈಜ್ಞಾನಿಕ ವಿಚಾರಗಳನ್ನ ನಾವು ತಿಳ್ಕೊಂಡಿರಲ್ಲ. ಬಹಳಷ್ಟು ವಿಚಾರಗಳು ಇದಾವೆ, ನಮ್ಮಗಳಿಗೆ ತಪ್ಪು ಕಲ್ಪನೆ ಆಗಿರುತ್ತದೆ. ಸರ್, ಇವೆಲ್ಲ ವಿಚಾರಗಳು ಹೋಗ್ಬೇಕಾದ್ರೆ ಈ ಎಲ್ಲ ನಂಬಿಕೆಗಳನ್ನು ಸರಿಯಾಗಿ ನಾವು ತಿಳ್ಕೊಳ್ಬೇಕಾದ್ರೆ ಅದಕ್ಕೆ ಏನು ಕಾರಣ, ಯಾಕೆ ಹಂಗಾಗುತ್ತೆ, ವೈಜ್ಞಾನಿಕ ಕಾರಣಗಳನ್ನು ನಾವು ತಿಳ್ಕೊಳ್ಬೇಕಾದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ವೈಜ್ಞಾನಿಕ ಮನೋಭಾವವನ್ನು ತಾವೆಲ್ಲ ಬೆಳೆಸ್ಕೊಳ್ಬೇಕು. ಈ ತರ ಮೇಡಮ್ ಹೇಳಿದ್ರು, ನೀವು ಜೀವನದಲ್ಲಿ ಏನಾಗ್ತೀರಿ ಅಂತ ಕೇಳಿದಾಗ ನಾನು IAS ಆಫೀಸರ್ ಆಗಬೇಕು, DC ಆಗಬೇಕು, ತಹಸೀಲ್ದಾರ್ ಆಗಬೇಕು, ಎಲ್ಲರ ಆಸೆ ಇರುತ್ತೆ. ಒಬ್ಬೊಬ್ಬರ ಆಸೆ ಒಂದೊಂದು ತರ ಇರುತ್ತೆ. ಈಗ ವಿಜ್ಞಾನಿಗಳು ಆಗಬೇಕು, ನಮ್ಮ ದೇಶದ ಇನ್ನೂ ಸಾಕಷ್ಟು ಮುಂದುವರಿಬೇಕು. ಸಾಕಷ್ಟು ಈಗಾಗಲೇ ಸಾಧನೆ ಮಾಡಿದೆ, ಇಡೀ ಪ್ರಪಂಚನೇ ನೋಡುವಂತ ಒಂದು ಸಾಧನೆ ಇವತ್ತು ನಮ್ಮ ದೇಶ ಮಾಡಿದೆ. ಹಾಗಾಗಿ ಇನ್ನು ನಾವು ಯಾರಿಗೂ ನಾವು ಕಡಿಮೆ ಇಲ್ಲ. ಬೇರೆ ದೇಶಗಳು ಕಂಪೇರ್ ಮಾಡ್ಕೊಂಡು ನಾವು ಯಾವುದರಲ್ಲೂ ಕಡಿಮೆ ಇಲ್ಲ. ನಾವು ವೈಜ್ಞಾನಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕವಾಗಿ ನಾವು ಮುಂದುವರಿತಾ ಇದ್ದೇವೆ. ಹಾಗಾಗಿ ನೀವು ಯುವಕರು ಮುಂದೆ ಬರಬೇಕು. ನೀವೆಲ್ಲ ಈ ವೈಜ್ಞಾನಿಕ ಮನೋಭಾವನೆ ಬೆಳೆಸ್ಕೊಳ್ಳಿ. ಆಸಕ್ತಿ ಸಂವಹನ ಮಾಡಲು ಕಮ್ಯುನಿಕೇಶನ್ ಚಾನೆಲ್ಗಳು ಇರ್ತಿರಲಿಲ್ಲ. ಏನದು ಲೈನ್ ಆಫ್ ಸೈಟ್ ಅಂದ್ರೆ ನಮ್ಮ ದೃಷ್ಟಿ ಎಷ್ಟು ಇರುತ್ತೋ ಅಷ್ಟೇ ಆಂಟೆನಾಗಳು ಇರ್ತಿತ್ತು. ಹಾಗಾಗಿ ತುಂಬಾ ಕಷ್ಟ ಆಗ್ತಿತ್ತು. ಒಂದು ಹೊರಗೆ ಒಂದು ಯಾವ ಯುದ್ಧ ಪರಿಸ್ಥಿತಿಯಲ್ಲಿ ಅಥವಾ SOS ಪರಿಸ್ಥಿತಿಯಲ್ಲಿ ಸಂಪರ್ಕ ಆಗ್ತಿರಲಿಲ್ಲ. ಹಾಗಾಗಿ ಇದನ್ನು ಮನಗೊಂಡು ನಾವು GSAT-7 ಅಂತ, ಆ GSAT-7 ಉಪಗ್ರಹ ದೂರ ಸಂಪರ್ಕ ಉಪಗ್ರಹ. ಅದರಲ್ಲಿ ಏನಪ್ಪ ಅಂದ್ರೆ ಪ್ರಪಂಚದಲ್ಲಿ 2/3 ಅಂದ್ರೆ 2/3 ಭಾಗ ಸಮುದ್ರದಲ್ಲಿ ನಮ್ಮ ಹಡಗುಗಳು ಎಲ್ಲಿರಲಿ ಆ ದೂರದಿಂದ ಈ ದೂರದವರೆಗೂ ಸಂಪರ್ಕ ಮಾಡುವಂತಹ ಉಪಕರಣಗಳನ್ನು ನಾವು ಜೋಡಿಸಿ ಆ ಉಪಗ್ರಹವನ್ನು ಉಡಾಯಿಸಿದ್ದೇವೆ. ನೌಕಾದಳ ಜೊತೆಗೆ ಏರ್ಫೋರ್ಸ್ ಮತ್ತು ಆರ್ಮಿಗಳು ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಆ ಉಪಗ್ರಹ GSAT-7 ಅದಕ್ಕೆ ನೌಕಾದಳದವರು ಕೋಡ್ ನೇಮ್ ರುಕ್ಮಿಣಿ ಪ್ರಾಜೆಕ್ಟ್ ಅಂತ ಇಟ್ಟಿದ್ರು. ಅದು ತುಂಬ ಯಶಸ್ವಿಯಾಗಿ ಇವತ್ತಿನವರೆಗೂ ಅದು ಕಾರ್ಯನಿರ್ವಹಿಸ್ತಾ ಇದೆ. ಈಗ ಮತ್ತೆ ಉಪಗ್ರಹ ಆದ ಮೇಲೆ ನನ್ನನ್ನು GSAT-7A ಅಂತ ಏರ್ಫೋರ್ಸ್ಗೆ ಉಪಗ್ರಹ ಮಾಡಲಿಕ್ಕೆ ಮತ್ತೆ ನಿರ್ದೇಶನ ಮಾಡಿದ್ರು. ಅದನ್ನ ಜೊತೆಗೆ ಆರ್ಮಿಗೆ GSAT-20 ಅನ್ನೋ ಅತಿ ದೊಡ್ಡ ಉಪಗ್ರಹವನ್ನು ಅವರ ಕಾರ್ಯಾಚರಣೆಯಲ್ಲಿ ಸಹಕರಿಸ್ತಾ ಇದ್ದಾರೆ. ನಾನು ಚಂದ್ರಯಾನ 1ರಲ್ಲಿ ಚಂದ್ರಯಾನ ಮಾಡಬೇಕು ಅಂತ ತೀರ್ಮಾನಿಸಿದಾಗ ಈ ಚಂದ್ರಯಾನದ ರೂಪರೇಷೆಗಳು ಹೇಗಿರಬೇಕು ಅಂತ ನಮ್ಮ ಚೇರ್ಮನ್ ಇಸ್ರೋ ಒಂದು ಸಮಿತಿ ಮಾಡಿದ್ರು. ಆ ಸಮಿತಿಯಲ್ಲಿ ನಾನು ಇದ್ದೆ. ಆ ಸಮಿತಿ ಮಾಡಿದ ರೂಪರೇಷೆಗಳನ್ನು ಇಟ್ಕೊಂಡು ಚಂದ್ರಯಾನ 1 ಕಾನ್ಫಿಗರ್ ಆಯಿತು, ಅದು ಯಶಸ್ವಿ ಆಯಿತು. ಚಂದ್ರಯಾನ 2 ಲ್ಯಾಂಡ್ ಆಗಬೇಕಾಯಿತು. ನಿಮ್ಗೆ ಗೊತ್ತಿದೆ ನಮಗೆ ಆದರೆ ಎಲ್ಲರ ಕಷ್ಟ, ಅಷ್ಟೊಂದು ಪರಿಶ್ರಮ
ತುಂಬ ಹೆಮ್ಮೆ ಆಯಿತು. ಎಲ್ರಿಗೂ ನಿಮ್ಮ ಸಮಿತಿಯವರು ಅಷ್ಟು ವ್ಯವಸ್ಥೆ ಮಾಡಿ ನಿಮ್ಮೆಲ್ಲರನ್ನು ನೋಡಲಿಕ್ಕೆ ವ್ಯವಸ್ಥೆ ಮಾಡಿದ್ದು ನಿಜವಾದ ಹೆಮ್ಮೆ ವಿಷಯ. ನಿಮ್ಮ ಪ್ರಾಚಾರ್ಯರಂತೂ ಅದರ ಬಗ್ಗೆ ಅವರ ಕಚೇರಿಯಲ್ಲಿ ನನಗೆ ಸಾಕಷ್ಟು ವಿವರಣೆ ಕೊಟ್ಟು ಚಂದ್ರಯಾನವನ್ನು ಚಿಮ್ಮಿಸುತ್ತೆ. ಅದು ತುಂಬ ಎಲಿಪ್ಟಿಕಲ್ಲು. ಇನ್ನೊಂದು ತುದಿ 36,000 ಕಿಲೋಮೀಟರ್ ಇರುತ್ತೆ. ಆ ಥರ ಒಂದು ನೆಕ್ಸ್ಟ್ 36,000 ಕಿಲೋಮೀಟರ್ ಹೋಗಿ ಮತ್ತೆ ಇಲ್ಲಿ ಬರುತ್ತೆ. ಇಲ್ಲಿ ನಾವು ನಮ್ಮ ಉಪಗ್ರಹದಲ್ಲಿರೋ ಲ್ಯಾಬ್ ಅಂತ ಇರುತ್ತೆ, ಅದನ್ನು ಮತ್ತೆ ಫ್ರೈ ಮಾಡಿ ಇಲ್ಲೋಗುತ್ತೆ. ಅಂದರೆ ಇದು ಪೆರಿಜಿ ಇಲ್ಲೇ ಇರುತ್ತೆ, ಇಲ್ಲೋಗುತ್ತೆ. ಮತ್ತೆ ಇಲ್ಲಿ ಬಂದಾಗ ಇನ್ನೊಂದು ಫ್ರೈ ಮಾಡ್ತೇವೆ, ಇಲ್ಲೋಗುತ್ತೆ. ಹೀಗೇನೆ ಅಪೋಸಿನ ಮೇಲೆ ಹೋಗ್ತಾ ಹೋಗುತ್ತೆ. ಇಲ್ಲಿ ನಾವು ಫೋರ್ಸ್ ಕೊಟ್ಟರೆ ನಾವು ಇದು ಫೈರ್ ಮಾಡಬೇಕಾದ್ರೆ ಚಂದ್ರ ಇಲ್ಲಿ ಇರ್ತಾರೆ, ಇಲ್ಲೆಲ್ಲ ಇರ್ತಾರೆ. ನಮ್ಮ ಸೆಟಲೈಟು ಹೀಗೆ ಮೂವ್ ಆಗ್ತಾ ಇರುತ್ತೆ. ಇಲ್ಲಿ ಮೂವ್ ಆಗೋ ಅಷ್ಟೊತ್ತಿಗೆ ಚಂದ್ರ ಇಲ್ಲಿ ಬರಬೇಕು. ಅಷ್ಟು ನಿಖರ ಇದು. ಇಲ್ಲಾಂದ್ರೆ ನಾವು ಇಲ್ಲಿ ಕ್ಯಾಪ್ಚರ್ ಮಾಡದೇ ಇದ್ರೆ ನಮ್ಮ ಉಪಗ್ರಹ ಔಟರ್ ಸ್ಪೇಸ್ ಹೊರಟೋಗುತ್ತೆ. ಯಾಕೆಂದ್ರೆ 2019 on the ISRO's heavyweight MVM-3 M1 launch vehicle. The Chandrayaan-2 satellite was made up of orbiter Lander Vikram and rover Pragya. The orbiter is still healthy and continuing its observations around the lunar surface. The suite of orbiter payloads with unique capabilities is offering valuable insights into the lunar surface, providing a plethora of information to the scientific community and conduct 134-kilometer lunar orbit. Consequently, the lander module initiated. The entire nation was filled with pride as they witnessed the relentless efforts of the Indian Space Research Organization. The Honorable Prime Minister, Sri Narendra Modi, witnessed. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಭಾರತ ಸರ್ಕಾರ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕರ್ನಾಟಕ ಸರ್ಕಾರ ಇವರೆಲ್ಲರೂ ಸಹ ನಮಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಸಂತೋಷ ಆಯಿತು. ಅವರಿಗೆ ನಾನು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಸಹ ಇದು ವಿಜ್ಞಾನದ ವಿದ್ಯಾರ್ಥಿಗಳಿಗೆ, ಅದು ನಮ್ಮ ಇಂಡಿಪೆಂಡೆಂಟ್ PU ಕಾಲೇಜ್ ವಿದ್ಯಾರ್ಥಿಗಳು ಈ ಚಂದ್ರಯಾನ 3ರ ಸೇಫ್ ಲ್ಯಾಂಡಿಂಗ್ ಅಲ್ಲಿ ನೀವು ಸಹ ಅದನ್ನ ಲೈವ್ ಟೆಲಿಕಾಸ್ಟ್ ಅಲ್ಲಿ ಭಾಗಿಯಾಗಿ ನೀವು ಸಹ ಅದನ್ನ ಸಂಭ್ರಮವನ್ನು ಆಚರಣೆ ಮಾಡ್ತೀರಿ ಅಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿಗೆ ಕೊಟ್ಟದಕ್ಕೆ ಎಲ್ಲ ಜನರಿಗೆ ಅಭಿನಂದಿಸ್ತೇನೆ. ಹಾಗೂ ಅಂತ ಅನಿಸಿಕೆ ಸುಮಾರು ಲೇಟೆಸ್ಟ್ ಆಳದಲ್ಲಿ ತುಂಬ ನೀರಿಗೆ ಕರಿಕೆ ಅಡುಗೆ ಏನಾಗುತ್ತೆ ಅಂದರೆ ನಮ್ಮ ಈ ಗ್ರಹಗಳೆಲ್ಲ ಮಾಡಬೇಕಾದ್ರೆ ಎಲ್ಲ ಸಾಲಿಡಿಫೈ ಆಯಿತು. ಹಾಗೆ ಸೂರ್ಯನ ಶಾಖದಿಂದ ಕೆಲವು ವ್ಯಾನಿಷ್ ಆಯಿತು, ಯಾವ ಬರೀ ಏನು ಇಲ್ಲ ಮಾರ್ಗಲ್ಲೆಲ್ಲ ಹಾಗೆ ಮೊದಲು ನೀರಿಟ್ಟು